ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಮ ಮಂದಿರ ದೇಣಿಗೆ ಲೂಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊನೆಗೂ ಕೂಡ ಕಾಂಗ್ರೆಸ್ ಯುಪಿ ಸರ್ಕಾರದ ವಿರುದ್ಧ ಹೋರಾಟವನ್ನು ರಾಜ್ಯದಲ್ಲಿ ಆರಂಭ ಮಾಡಿದೆ. ಬೇರೆ ಬೇರೆ ಕಡೆಗಳಲ್ಲಿ ಪ್ರತಿಭಟನೆ ನಡೀತಾ ಇದೆ. ಬಟ್ ರಾಜ್ಯದಲ್ಲಿಯೂ ಕೂಡ ಇವತ್ತು ಬೆಂಗಳೂರು ನಗರ ಘಟಕದಿಂದ ಪ್ರತಿಭಟನೆಯನ್ನು ಆರಂಭ ಮಾಡಿದ್ದಾರೆ. ರಾಮನ ದೇಣಿಗೆ ಹಣವನ್ನು, ಹುಂಡಿ ಹಣವನ್ನು ಲೂಟಿ ಮಾಡಿದ ಪ್ರಕರಣ ಈಗ ಕಾಂಗ್ರೆಸ್ ಪ್ರತಿಭಟನೆಗೆ ಮುಂದಾಗಿದೆ. ರಾಮನ ವೇಷ ಧರಿಸಿ ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾ ಇದೆ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯೋಗಿ ಆದಿತ್ಯನಾಥ್ ವಿರುದ್ಧ ಘೋಷಣೆ ಕೂಗಿದ್ದಾರೆ. ಕಾಂಗ್ರೆಸ್ ಭವನದ ಆವರಣದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಪ್ರತಿಭಟನೆ ಇದು. ಬೆಂಗಳೂರಿನ ರೇಸ್ ಕೋರ್ಸ್ ರಸ್ತೆಯಲ್ಲಿರುವಂಥ ಕಾಂಗ್ರೆಸ್ ಭವನ, ಲಕ್ಷಾಂತರ ಭಕ್ತರಿಂದ ಹಣವನ್ನು ಸಂಗ್ರಹ ಮಾಡಿದಂಥ ದೇಣಿಗೆಯನ್ನು ಲೂಟಿ ಮಾಡಿದ್ದಾರೆ. ಆದರೂ ಕ್ರಮವನ್ನು ತೆಗೆದುಕೊಂಡಿಲ್ಲ. ಭ್ರಷ್ಟರನ್ನು ಜೈಲಿಗೆ ಹಾಕಬೇಕು ಅಂತ ಹೇಳಿ ಆಗ್ರಹ ಮಾಡಿದ್ದಾರೆ. ಸಿಎಂ ಯೋಗಿ ಆದಿತ್ಯನಾಥ್ ಈ ವಿಚಾರದಲ್ಲಿ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ. ಶ್ರೀರಾಮನಿಗೆ ದ್ರೋಹ ಮಾಡಿರುವ ಬಿಜೆಪಿಗೆ, ಶ್ರೀರಾಮನಿಗೆ ವಂಚಿಸಿರುವ ಬಿಜೆಪಿಗೆ, ಶ್ರೀರಾಮನಿಗೆ ದ್ರೋಹ ಮುಗಿದಿರುವ ಬಿಜೆಪಿಗೆ, ಭ್ರಷ್ಟ ಬಿಜೆಪಿಗೆ, ನರೇಂದ್ರ ಮೋದಿಗೆ, ಹುಂಡಿ ಕಳ್ಳರನ್ನು ರಕ್ಷಿಸುತ್ತಿರುವ ಬಿಜೆಪಿಗೆ, ಬುಲ್ಡೋಜರ್ ಯೋಗಿ ಆದಿತ್ಯನಾಥನಿಗೆ, ನಕಲಿ ಅಂಧ ಭಕ್ತರಿಗೆ, ಅಸಲಿ ಕಳ್ಳರಾದ ಬಿಜೆಪಿಗೆ, ನಕಲಿ ಕರ ಸೇವಕರಿಗೆ, ಶ್ರೀರಾಮನ ಹಣವನ್ನು ಕದ್ದ ಬಿಜೆಪಿಗೆ, ಶ್ರೀರಾಮನ ಹಣವನ್ನು ಕದ್ದ ಬಿಜೆಪಿಗೆ, ಶ್ರೀರಾಮನಿಗೆ ದ್ರೋಹ ಮಾಡಿರುವ ಬಿಜೆಪಿಗೆ, ಶ್ರೀರಾಮನಿಗೆ ವಂಚಿಸಿರುವ ಬಿಜೆಪಿಗೆ, ಶ್ರೀರಾಮನಿಗೆ ದ್ರೋಹ ಮುಗಿದಿರುವ ಬಿಜೆಪಿಗೆ, ಭ್ರಷ್ಟ ಬಿಜೆಪಿಗೆ, ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಕೊನೆಗೂ ಕೂಡ ರಾಜ್ಯದಲ್ಲಿ ಹೋರಾಟಕ್ಕೆ ಕಾಂಗ್ರೆಸ್ ಮುಂದಾಗಿದೆ. ದೇಶವ್ಯಾಪಿಯೂ ಕೂಡ ಅನೇಕ ಕಡೆಗಳಲ್ಲಿ ಪ್ರತಿಭಟನೆ ನಡೀತಾ ಇತ್ತು. ಖುದ್ದು ಅಯೋಧ್ಯೆಯಲ್ಲಿ ರಾಮ ಮಂದಿರದ ಲೂಟಿ ಪ್ರಕರಣದಲ್ಲಿ ಕಾಂಗ್ರೆಸ್ ಹೋರಾಟಕ್ಕೆ ಅವಕಾಶ ಕೊಡಲಿಲ್ಲ. ಅಟ್ಲೀಸ್ಟ್ ಬೇರೆ ಬೇರೆ ಭಾಗದಲ್ಲಾದರೂ ನಡೀತಾ ಇದೆ ಅನ್ನೋದೀಗ. ದಶರಥ್, ಅಯೋಧ್ಯೆ ರಾಮ ಮಂದಿರದ ದೇಣಿಗೆ ಲೂಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಆರೋಪ ಪ್ರತ್ಯಾರೋಪಗಳು ಕೂಡ ಬರ್ತಾ ಇದೆ. ಅದರ ಜೊತೆಗೆ ಪ್ರತಿಭಟನೆಗಳು ಕೂಡ ನಡೀತಾ ಇದೆ. ಇವತ್ತು ದೇಶವ್ಯಾಪಿ ಬೇರೆ ಬೇರೆ ನಗರಗಳಲ್ಲೂ ಕೂಡ ಪ್ರತಿಭಟನೆಗಳು ನಡೀತಾ ಇದೆ. ಕಾಂಗ್ರೆಸ್ನಿಂದಲೂ ಕೂಡ ಪ್ರತಿಭಟನೆಗಳು ಶುರುವಾಗಿದೆ. ಕಾಂಗ್ರೆಸ್ ನಾಯಕರು ಈಗಾಗಲೇ ಆಕ್ರೋಶಗಳನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರ ಹಣದ ಬಗ್ಗೆ ಯಾಕೆ ಲೆಕ್ಕವನ್ನು ಕೊಡ್ತಾ ಇಲ್ಲ ಅಂತೇಳಿ ಪ್ರತಿನಿತ್ಯ ನಾಯಕರು ಕೂಡ ಮಾತನಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಕಾಂಗ್ರೆಸ್ ಕಾರ್ಯಕರ್ತರುಗಳು ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ ಬೆಂಗಳೂರು ನಗರ ಘಟಕದಿಂದಲೂ ಕೂಡ ಕಾಂಗ್ರೆಸ್ ಭವನದ ಆವರಣದಲ್ಲಿ ಪ್ರತಿಭಟನೆಯನ್ನ ಮಾಡಲಾಯಿತು. ಪ್ರತಿಭಟನೆ ಸಂದರ್ಭದಲ್ಲಿ ರಾಮನ ವೇಷಧಾರಿಯನ್ನ ನಿಲ್ಲಿಸಿ ರಾಮನ ಹಣವನ್ನು ಕೂಡ ಬಿಜೆಪಿ ನಾಯಕರು ಬಿಡ್ಲಿಲ್ಲ, ಅಲ್ಲೂ ಕೂಡ ಹಣವನ್ನ ಹೊಡೆದ್ರು ಅನ್ನುವಂತ ಆರೋಪಗಳನ್ನ ಮಾಡಿ ಯೋಗಿ ಆದಿತ್ಯನಾಥ್ ಅವರ ರಾಜೀನಾಮೆಗೆ ಆಗ್ರಹವನ್ನ ಮಾಡಿದ್ರು. ಹಾಗೆ ಪ್ರಧಾನಿ ಅವರು ಕೂಡ ಇದರ ಬಗ್ಗೆ ಮಾತನಾಡ್ತಾ ಇಲ್ಲ, ಸಂಘ ಪರಿವಾರದ ನಾಯಕರು ಕೂಡ ಮಾತನಾಡ್ತಾ ಇಲ್ಲ, ಹಿಂದೂ ಸಂಘಟನೆಗಳ ಮುಖಂಡರುಗಳು ಕೂಡ ಇವತ್ತು ಮಾತನಾಡ್ತಾ ಇಲ್ಲ ಅನ್ನುವಂತ ಆಕ್ರೋಶಗಳನ್ನ ವ್ಯಕ್ತಪಡಿಸಿ ಕೂಡಲೇ ಅವರು ರಾಜೀನಾಮೆಯನ್ನ ಕೊಡಬೇಕು ಅಂತೇಳಿ ಆಗ್ರಹವನ್ನು ಕೂಡ ಮಾಡಿದ್ರು. ವಿಶೇಷವಾಗಿ ರಾಜ್ಯವ್ಯಾಪಿ ಈಗಾಗಲೇ ಪ್ರತಿಭಟನೆಗಳು ಕೂಡ ಅಲ್ಲಲ್ಲಿ ಈ ವಿಚಾರದ ಬಗ್ಗೆ ನಡೀತಾ ಇದೆ, ಶುರುವಾಗಿದೆ. ದಶರಥ್, ಎಸ್, ಥ್ಯಾಂಕ್ ಯು ಶಿವಕುಮಾರ್. ಅಸಲಿ ಕಳ್ಳರಾದ ಬಿಜೆಪಿಗೆ, ನಕಲಿ ಕರ ಸೇವಕರಿಗೆ, ಶ್ರೀರಾಮನ ಹಣವನ್ನು ಕದ್ದ ಬಿಜೆಪಿಗೆ, ಶ್ರೀರಾಮನ ಹಣವನ್ನು ಕದ್ದ ಬಿಜೆಪಿಗೆ, ಶ್ರೀರಾಮನಿಗೆ ದ್ರೋಹ ಮಾಡಿರುವ ಬಿಜೆಪಿಗೆ, ಶ್ರೀರಾಮನಿಗೆ ವಂಚಿಸಿರುವ ಬಿಜೆಪಿಗೆ, ಶ್ರೀರಾಮನಿಗೆ ದ್ರೋಹ ಮುಗಿದಿರುವ ಬಿಜೆಪಿಗೆ, ಭ್ರಷ್ಟ ಬಿಜೆಪಿಗೆ, ಶ್ರೀರಾಮನಿಗೆ ವಂಚಿಸಿರುವ ಬಿಜೆಪಿಗೆ, ಶ್ರೀರಾಮನಿಗೆ ದ್ರೋಹ ಮುಗಿದಿರುವ ಬಿಜೆಪಿಗೆ, ಭ್ರಷ್ಟ ಬಿಜೆಪಿಗೆ, ಶ್ರೀರಾಮನಿಗೆ ದ್ರೋಹ ಮುಗಿದಿರುವ ಬಿಜೆಪಿಗೆ, ರಾಮನನ್ನು ವಂಚಿಸಿರುವ ಬಿಜೆಪಿಗೆ, ಶ್ರೀರಾಮನನ್ನು ವಂಚಿಸಿರುವ ಬಿಜೆಪಿಗೆ, ಬಿಜೆಪಿ ನಾಯಕರಿಗೆ, ರಾಮ ಮಂದಿರ ಹುಂಡಿ ಕಳ್ಳರ ಬಿಜೆಪಿ ನಾಯಕರಿಗೆ, ಶ್ರೀರಾಮನಿಗೆ ದ್ರೋಹ ಮಾಡಿರುವ ಬಿಜೆಪಿಗೆ,
ಶ್ರೀರಾಮನಿಗೆ ವಂಚಿಸಿರುವ ಬಿಜೆಪಿಗೆ, ಶ್ರೀರಾಮನಿಗೆ ದ್ರೋಹ ಬಗೆದಿರುವ ಬಿಜೆಪಿಗೆ, ಭ್ರಷ್ಟ ಬಿಜೆಪಿಗೆ, ಶ್ರೀರಾಮನಿಗೆ ದ್ರೋಹ ಬಗೆದಿರುವ ಬಿಜೆಪಿಗೆ, ರಾಮನನ್ನು ವಂಚಿಸಿರುವ ಬಿಜೆಪಿಗೆ, ಶ್ರೀರಾಮನನ್ನು ವಂಚಿಸಿರುವ ಬಿಜೆಪಿಗೆ, ಬಿಜೆಪಿ ನಾಯಕರಿಗೆ, ಶ್ರೀರಾಮನ ಹಣವನ್ನು ಕದ್ದ ಬಿಜೆಪಿಗೆ, ಶ್ರೀರಾಮನ ಹಣವನ್ನು ಕದ್ದ ಬಿಜೆಪಿಗೆ,